ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರಿಗೆ ಬದಲಾವಣೆ ಮಾಡೋ ವಿಚಾರ ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ. ಲ್ಯಾಂಡ್ ಮಾಫಿಯಾಗಾಗಿ ಹೆಸರನ್ನ ಬದಲಾವಣೆ ಮಾಡಲಾಗ್ತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರೈತರ ಜಮೀನು ಬೇರೆಯವರಿಗೆ ಕೊಡೋ ಸಂಚಿದೆ. ಅಲ್ಲಿನ ಜನ ಜಿಲ್ಲೆಯ ಹೆಸರನ್ನ ಉಳಿಸಿಕೊಳ್ಳಿಕ್ಕೆ ಆಗ್ರಹಿಸಿದ್ದಾರೆ. ಈ ಹೆಸರು ಬದಲಾವಣೆಯ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅನ್ನುವಂತ ಪದದಲ್ಲಿ ಲ್ಯಾಂಡ್ ಮಾಫಿಯಾ ಇದೆ. ರಾಮನಗರ ಹೆಸರು ತೆಗೆದಿರುವಂತದೇ, ಬೆಂಗಳೂರು ಸೇರಿಸಿರುವಂತದೇ ಲ್ಯಾಂಡ್ ಮಾಫಿಯಾದ ಕಾರಣಕ್ಕಾಗಿ. ಇವತ್ತು ಬೆಂಗಳೂರಿನ ಸುತ್ತಮುತ್ತ ಯಾರು ಲ್ಯಾಂಡ್ ಮಾಫಿಯಾ ಇದ್ದಾರೆ ಅವರಿಗೆ ರಾಮನಗರ ಹೆಸರು ಬೇಕಾಗಿಲ್ಲ, ಅವರಿಗೆ ಬೆಂಗಳೂರು ಹೆಸರು ಬೇಕು. ಯಾಕಂದ್ರೆ ಅವರ ಜಮೀನಿಗೆ ವ್ಯಾಲ್ಯೂ ಬರಬೇಕು. ಈ ಕಾರಣಕ್ಕಾಗಿ ಇವತ್ತು ರಾಮನಗರ ಜಿಲ್ಲೆಯ ಹೆಸರನ್ನ ತೆಗೆದು ಲ್ಯಾಂಡ್ ಮಾಫಿಯಾದ ಶಕ್ತಿಗಳು, ದೊಡ್ಡ ದೊಡ್ಡ ಕುಲಗಳು ಇವತ್ತು ರಾಮನಗರದ ಬದಲಾಗಿ ಬೆಂಗಳೂರು ಅನ್ನುವಂತ ಹೆಸರನ್ನು ಇಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂತದ್ದು ಲ್ಯಾಂಡ್ ಮಾಫಿಯಾ ಇದೆ. ಇದರ ಹಿಂದೆ ಇರುವಂತದ್ದು ರೈತರ ಜಮೀನನ್ನು ಕಿತ್ಕೊಂಡು ಬೇರೆಯವರಿಗೆ ಕೊಡುವಂತದ್ದು, ಲೇಔಟ್ಗಳನ್ನು ಮಾಡುವಂತದ್ದು, ಇಂಡಸ್ಟ್ರಿಗಳು ಕೊಡುವಂತದ್ದು, ಬಿಲ್ಡರ್ಸ್ಗೆ ಕೊಡುವಂತ ಒಂದು ದೊಡ್ಡ ಶಕ್ತಿ ಷಡ್ಯಂತ್ರ ಇದರ ಹಿಂದೆ ಇದೆ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ರಾಮನಗರ ಹೆಸರನ್ನು ಹಾಗೆ ಉಳಿಸಿ. ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರಿಗೆ ಬದಲಾವಣೆ ಮಾಡೋ ವಿಚಾರ ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ. ಲ್ಯಾಂಡ್ ಮಾಫಿಯಾಗಾಗಿ ಹೆಸರನ್ನ ಬದಲಾವಣೆ ಮಾಡಲಾಗ್ತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರೈತರ ಜಮೀನು ಬೇರೆಯವರಿಗೆ ಕೊಡೋ ಸಂಚಿದೆ. ಅಲ್ಲಿನ ಜನ ಜಿಲ್ಲೆಯ ಹೆಸರನ್ನ ಉಳಿಸಿಕೊಳ್ಳಿಕ್ಕೆ ಆಗ್ರಹಿಸಿದ್ದಾರೆ. ಈ ಹೆಸರು ಬದಲಾವಣೆಯ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅನ್ನುವಂತ ಪದದಲ್ಲಿ ಲ್ಯಾಂಡ್ ಮಾಫಿಯಾ ಇದೆ. ರಾಮನಗರ ಹೆಸರು ತೆಗೆದಿರುವಂತದೇ, ಬೆಂಗಳೂರು ಸೇರಿಸಿರುವಂತದೇ ಲ್ಯಾಂಡ್ ಮಾಫಿಯಾದ ಕಾರಣಕ್ಕಾಗಿ. ಇವತ್ತು ಬೆಂಗಳೂರಿನ ಸುತ್ತಮುತ್ತ ಯಾರು ಲ್ಯಾಂಡ್ ಮಾಫಿಯಾ ಇದ್ದಾರೆ ಅವರಿಗೆ ರಾಮನಗರ ಹೆಸರು ಬೇಕಾಗಿಲ್ಲ, ಅವರಿಗೆ ಬೆಂಗಳೂರು ಹೆಸರು ಬೇಕು. ಯಾಕಂದ್ರೆ ಅವರ ಜಮೀನಿಗೆ ವ್ಯಾಲ್ಯೂ ಬರಬೇಕು. ಈ ಕಾರಣಕ್ಕಾಗಿ ಇವತ್ತು ರಾಮನಗರ ಜಿಲ್ಲೆಯ ಹೆಸರನ್ನ ತೆಗೆದು ಲ್ಯಾಂಡ್ ಮಾಫಿಯಾದ ಶಕ್ತಿಗಳು, ದೊಡ್ಡ ದೊಡ್ಡ ಕುಲಗಳು ಇವತ್ತು ರಾಮನಗರದ ಬದಲಾಗಿ ಬೆಂಗಳೂರು ಅನ್ನುವಂತ ಹೆಸರನ್ನು ಇಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂತದ್ದು ಲ್ಯಾಂಡ್ ಮಾಫಿಯಾ ಇದೆ. ಇದರ ಹಿಂದೆ ಇರುವಂತದ್ದು ರೈತರ ಜಮೀನನ್ನು ಕಿತ್ಕೊಂಡು ಬೇರೆಯವರಿಗೆ ಕೊಡುವಂತದ್ದು, ಲೇಔಟ್ಗಳನ್ನು ಮಾಡುವಂತದ್ದು, ಇಂಡಸ್ಟ್ರಿಗಳು ಕೊಡುವಂತದ್ದು, ಬಿಲ್ಡರ್ಸ್ಗೆ ಕೊಡುವಂತ ಒಂದು ದೊಡ್ಡ ಶಕ್ತಿ ಷಡ್ಯಂತ್ರ ಇದರ ಹಿಂದೆ ಇದೆ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ರಾಮನಗರ ಹೆಸರನ್ನು ಹಾಗೆ ಉಳಿಸಿ. ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರಿಗೆ ಬದಲಾವಣೆ ಮಾಡೋ ವಿಚಾರ ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ. ಲ್ಯಾಂಡ್ ಮಾಫಿಯಾಗಾಗಿ ಹೆಸರನ್ನ ಬದಲಾವಣೆ ಮಾಡಲಾಗ್ತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರೈತರ ಜಮೀನು ಬೇರೆಯವರಿಗೆ ಕೊಡೋ ಸಂಚಿದೆ. ಅಲ್ಲಿನ ಜನ ಜಿಲ್ಲೆಯ ಹೆಸರನ್ನ ಉಳಿಸಿಕೊಳ್ಳಿಕ್ಕೆ ಆಗ್ರಹಿಸಿದ್ದಾರೆ. ಈ ಹೆಸರು ಬದಲಾವಣೆಯ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅನ್ನುವಂತ ಪದದಲ್ಲಿ ಲ್ಯಾಂಡ್ ಮಾಫಿಯಾ ಇದೆ. ರಾಮನಗರ ಹೆಸರು ತೆಗೆದಿರುವಂತದೇ, ಬೆಂಗಳೂರು ಸೇರಿಸಿರುವಂತದೇ ಲ್ಯಾಂಡ್ ಮಾಫಿಯಾದ ಕಾರಣಕ್ಕಾಗಿ. ಇವತ್ತು ಬೆಂಗಳೂರಿನ ಸುತ್ತಮುತ್ತ ಯಾರು ಲ್ಯಾಂಡ್ ಮಾಫಿಯಾ ಇದ್ದಾರೆ ಅವರಿಗೆ ರಾಮನಗರ ಹೆಸರು ಬೇಕಾಗಿಲ್ಲ, ಅವರಿಗೆ ಬೆಂಗಳೂರು ಹೆಸರು ಬೇಕು. ಯಾಕಂದ್ರೆ ಅವರ ಜಮೀನಿಗೆ ವ್ಯಾಲ್ಯೂ ಬರಬೇಕು. ಈ ಕಾರಣಕ್ಕಾಗಿ ಇವತ್ತು ರಾಮನಗರ ಜಿಲ್ಲೆಯ ಹೆಸರನ್ನ ತೆಗೆದು ಲ್ಯಾಂಡ್ ಮಾಫಿಯಾದ ಶಕ್ತಿಗಳು, ದೊಡ್ಡ ದೊಡ್ಡ ಕುಲಗಳು ಇವತ್ತು ರಾಮನಗರದ ಬದಲಾಗಿ ಬೆಂಗಳೂರು ಅನ್ನುವಂತ ಹೆಸರನ್ನು ಇಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂತದ್ದು ಲ್ಯಾಂಡ್ ಮಾಫಿಯಾ ಇದೆ. ಇದರ ಹಿಂದೆ ಇರುವಂತದ್ದು ರೈತರ ಜಮೀನನ್ನು ಕಿತ್ಕೊಂಡು ಬೇರೆಯವರಿಗೆ ಕೊಡುವಂತದ್ದು, ಲೇಔಟ್ಗಳನ್ನು ಮಾಡುವಂತದ್ದು, ಇಂಡಸ್ಟ್ರಿಗಳು ಕೊಡುವಂತದ್ದು, ಬಿಲ್ಡರ್ಸ್ಗೆ ಕೊಡುವಂತ ಒಂದು ದೊಡ್ಡ ಶಕ್ತಿ ಷಡ್ಯಂತ್ರ ಇದರ ಹಿಂದೆ ಇದೆ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ರಾಮನಗರ ಹೆಸರನ್ನು ಹಾಗೆ ಉಳಿಸಿ. ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರಿಗೆ ಬದಲಾವಣೆ ಮಾಡೋ ವಿಚಾರ ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ. ಲ್ಯಾಂಡ್ ಮಾಫಿಯಾಗಾಗಿ ಹೆಸರನ್ನ ಬದಲಾವಣೆ ಮಾಡಲಾಗ್ತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರೈತರ ಜಮೀನು ಬೇರೆಯವರಿಗೆ ಕೊಡೋ ಸಂಚಿದೆ. ಅಲ್ಲಿನ ಜನ ಜಿಲ್ಲೆಯ ಹೆಸರನ್ನ ಉಳಿಸಿಕೊಳ್ಳಿಕ್ಕೆ ಆಗ್ರಹಿಸಿದ್ದಾರೆ.
ಈ ಹೆಸರು ಬದಲಾವಣೆಯ ಹಿಂದೆ ಷಡ್ಯಂತರ ಇದೆ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅನ್ನುವಂತ ಪದದಲ್ಲಿ ಲ್ಯಾಂಡ್ ಮಾಫಿಯಾ ಇದೆ. ರಾಮನಗರ ಹೆಸರು ತೆಗೆದಿರುವಂತದೇ, ಬೆಂಗಳೂರು ಸೇರಿಸಿರುವಂತದೇ ಲ್ಯಾಂಡ್ ಮಾಫಿಯಾದ ಕಾರಣಕ್ಕಾಗಿ. ಇವತ್ತು ಬೆಂಗಳೂರಿನ ಸುತ್ತಮುತ್ತ ಯಾರು ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದ್ದಾರೆ ಅವರಿಗೆ ರಾಮನಗರ ಹೆಸರು ಬೇಕಾಗಿಲ್ಲ, ಅವರಿಗೆ ಬೆಂಗಳೂರು ಹೆಸರು ಬೇಕು. ಯಾಕಂದ್ರೆ ಅವರ ಜಮೀನಿಗೆ ವ್ಯಾಲ್ಯೂ ಬರಬೇಕು. ಈ ಕಾರಣಕ್ಕಾಗಿ ಇವತ್ತು ರಾಮನಗರ ಜಿಲ್ಲೆಯ ಹೆಸರನ್ನ ತೆಗೆದು ಲ್ಯಾಂಡ್ ಮಾಫಿಯಾದ ಶಕ್ತಿಗಳು, ದೊಡ್ಡ ದೊಡ್ಡ ಕುಲಗಳು ಇವತ್ತು ರಾಮನಗರದ ಬದಲಾಗಿ ಬೆಂಗಳೂರು ಅನ್ನುವಂತ ಹೆಸರನ್ನು ಇಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂತದ್ದು ಲ್ಯಾಂಡ್ ಮಾಫಿಯಾ ಇದೆ. ಇದರ ಹಿಂದೆ ಇರುವಂತದ್ದು ರೈತರ ಜಮೀನನ್ನ ಕಿತ್ಕೊಂಡು ಬೇರೆಯವರಿಗೆ ಕೊಡುವಂತದ್ದು, ಲೇಔಟ್ಗಳನ್ನು ಮಾಡುವಂತದ್ದು, ಇಂಡಸ್ಟ್ರಿಗಳು ಕೊಡುವಂತದ್ದು, ಬಿಲ್ಡರ್ಸ್ಗೆ ಕೊಡುವಂತ ಒಂದು ದೊಡ್ಡ ಶಕ್ತಿ ಷಡ್ಯಂತ್ರ ಇದರ ಹಿಂದೆ ಇದೆ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ರಾಮನಗರ ಹೆಸರನ್ನ ಹಾಗೆ ಉಳಿಸಿ. ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರಿಗೆ ಬದಲಾವಣೆ ಮಾಡೋ ವಿಚಾರ ಇದ್ರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ. ಲ್ಯಾಂಡ್ ಮಾಫಿಯಾಗಾಗಿ ಹೆಸರನ್ನ ಬದಲಾವಣೆ ಮಾಡಲಾಗ್ತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರೈತರ ಜಮೀನು ಬೇರೆಯವರಿಗೆ ಕೊಡೋ ಸಂಚಿದೆ, ಅಲ್ಲಿನ ಜನ ಜಿಲ್ಲೆಯ ಹೆಸರನ್ನ ಉಳಿಸಿಕೊಳ್ಳಿಕ್ಕೆ ಆಗ್ರಹಿಸಿದ್ದಾರೆ. ಈ ಹೆಸರು ಬದಲಾವಣೆಯ ಹಿಂದೆ ಷಡ್ಯಂತರ ಇದೆ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅನ್ನುವಂತ ಪದದಲ್ಲಿ ಲ್ಯಾಂಡ್ ಮಾಫಿಯಾ ಇದೆ. ರಾಮನಗರ ಹೆಸರು ತೆಗೆದಿರುವಂತದೇ, ಬೆಂಗಳೂರು ಸೇರಿಸಿರುವಂತದೇ ಲ್ಯಾಂಡ್ ಮಾಫಿಯಾದ ಕಾರಣಕ್ಕಾಗಿ. ಇವತ್ತು ಬೆಂಗಳೂರಿನ ಸುತ್ತಮುತ್ತ ಯಾರು ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದ್ದಾರೆ ಅವರಿಗೆ ರಾಮನಗರ ಹೆಸರು ಬೇಕಾಗಿಲ್ಲ, ಅವರಿಗೆ ಬೆಂಗಳೂರು ಹೆಸರು ಬೇಕು. ಯಾಕಂದ್ರೆ ಅವರ ಜಮೀನಿಗೆ ವ್ಯಾಲ್ಯೂ ಬರಬೇಕು. ಈ ಕಾರಣಕ್ಕಾಗಿ ಇವತ್ತು ರಾಮನಗರ ಜಿಲ್ಲೆಯ ಹೆಸರನ್ನ ತೆಗೆದು ಲ್ಯಾಂಡ್ ಮಾಫಿಯಾದ ಶಕ್ತಿಗಳು, ದೊಡ್ಡ ದೊಡ್ಡ ಕುಲಗಳು ಇವತ್ತು ರಾಮನಗರದ ಬದಲಾಗಿ ಬೆಂಗಳೂರು ಅನ್ನುವಂತ ಹೆಸರನ್ನು ಇಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂತದ್ದು ಲ್ಯಾಂಡ್ ಮಾಫಿಯಾ ಇದೆ. ಇದರ ಹಿಂದೆ ಇರುವಂತದ್ದು ರೈತರ ಜಮೀನನ್ನ ಕಿತ್ಕೊಂಡು ಬೇರೆಯವರಿಗೆ ಕೊಡುವಂತದ್ದು, ಲೇಔಟ್ಗಳನ್ನು ಮಾಡುವಂತದ್ದು, ಇಂಡಸ್ಟ್ರಿಗಳು ಕೊಡುವಂತದ್ದು, ಬಿಲ್ಡರ್ಸ್ಗೆ ಕೊಡುವಂತ ಒಂದು ದೊಡ್ಡ ಶಕ್ತಿ ಷಡ್ಯಂತ್ರ ಇದರ ಹಿಂದೆ ಇದೆ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ರಾಮನಗರ ಹೆಸರನ್ನ ಹಾಗೆ ಉಳಿಸಿ. ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರಿಗೆ ಬದಲಾವಣೆ ಮಾಡೋ ವಿಚಾರ ಇದ್ರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ. ಲ್ಯಾಂಡ್ ಮಾಫಿಯಾಗಾಗಿ ಹೆಸರನ್ನ ಬದಲಾವಣೆ ಮಾಡಲಾಗ್ತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರೈತರ ಜಮೀನು ಬೇರೆಯವರಿಗೆ ಕೊಡೋ ಸಂಚಿದೆ, ಅಲ್ಲಿನ ಜನ ಜಿಲ್ಲೆಯ ಹೆಸರನ್ನ ಉಳಿಸಿಕೊಳ್ಳಿಕ್ಕೆ ಆಗ್ರಹಿಸಿದ್ದಾರೆ. ಈ ಹೆಸರು ಬದಲಾವಣೆಯ ಹಿಂದೆ ಷಡ್ಯಂತರ ಇದೆ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅನ್ನುವಂತ ಪದದಲ್ಲಿ ಲ್ಯಾಂಡ್ ಮಾಫಿಯಾ ಇದೆ. ರಾಮನಗರ ಹೆಸರು ತೆಗೆದಿರುವಂತದೇ, ಬೆಂಗಳೂರು ಸೇರಿಸಿರುವಂತದೇ ಲ್ಯಾಂಡ್ ಮಾಫಿಯಾದ ಕಾರಣಕ್ಕಾಗಿ. ಇವತ್ತು ಬೆಂಗಳೂರಿನ ಸುತ್ತಮುತ್ತ ಯಾರು ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದ್ದಾರೆ ಅವರಿಗೆ ರಾಮನಗರ ಹೆಸರು ಬೇಕಾಗಿಲ್ಲ, ಅವರಿಗೆ ಬೆಂಗಳೂರು ಹೆಸರು ಬೇಕು. ಯಾಕಂದ್ರೆ ಅವರ ಜಮೀನಿಗೆ ವ್ಯಾಲ್ಯೂ ಬರಬೇಕು. ಈ ಕಾರಣಕ್ಕಾಗಿ ಇವತ್ತು ರಾಮನಗರ ಜಿಲ್ಲೆಯ ಹೆಸರನ್ನ ತೆಗೆದು ಲ್ಯಾಂಡ್ ಮಾಫಿಯಾದ ಶಕ್ತಿಗಳು, ದೊಡ್ಡ ದೊಡ್ಡ ಕುಲಗಳು ಇವತ್ತು ರಾಮನಗರದ ಬದಲಾಗಿ ಬೆಂಗಳೂರು ಅನ್ನುವಂತ ಹೆಸರನ್ನು ಇಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂತದ್ದು ಲ್ಯಾಂಡ್ ಮಾಫಿಯಾ ಇದೆ. ಇದರ ಹಿಂದೆ ಇರುವಂತದ್ದು ರೈತರ ಜಮೀನನ್ನ ಕಿತ್ಕೊಂಡು ಬೇರೆಯವರಿಗೆ ಕೊಡುವಂತದ್ದು, ಲೇಔಟ್ಗಳನ್ನು ಮಾಡುವಂತದ್ದು, ಇಂಡಸ್ಟ್ರಿಗಳು ಕೊಡುವಂತದ್ದು, ಬಿಲ್ಡರ್ಸ್ಗೆ ಕೊಡುವಂತ ಒಂದು ದೊಡ್ಡ ಶಕ್ತಿ ಷಡ್ಯಂತ್ರ ಇದರ ಹಿಂದೆ ಇದೆ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ರಾಮನಗರ ಹೆಸರನ್ನ ಹಾಗೆ ಉಳಿಸಿ.